Hi, I'm Anusha, Karnataka's leading Garbha Sanskar coach. ನಾನು ಈ ಜರ್ನಿನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 3 years ಆಯಿತು. 2.5 years ತನಕನೂ ನಾನು ಸ್ಟ್ರಗಲ್ ಮಾಡ್ತಾನೆ ಇದ್ದೆ ನನ್ನ ಬಿಸ್ನೆಸ್ನ ಗ್ರೋತ್ ಮಾಡೋದಕ್ಕೆ. ಆ್ಯಂಡ್ ಐ ವಾಸ್ ಕ್ರಿಯೇಟಿಂಗ್ ಕಂಟೆಂಟ್ ಇನ್ ಇಂಗ್ಲಿಷ್. ಮತ್ತು ನನ್ನ ಫಾಲೋವರ್ಸ್ ಆಲ್ಮೋಸ್ಟ್ ಒಂದು 2.5 years ಆದ್ರೂ ನನ್ನ ಫಾಲೋವರ್ಸ್ 400 ಮಾತ್ರ ಇದ್ರು. ಅಂಡ್ ಆಫ್ಟರ್ ಮೀಟಿಂಗ್ ಸೀಮಾ ನನಗೆ ಅವರು ಸ್ಟ್ರಾಟಜಿ ಎಲ್ಲ ಪ್ಲಾನ್ ಮಾಡಿಕೊಟ್ರು. ಮತ್ತೆ ತುಂಬಾನೇ ಕನ್ಸಿಸ್ಟೆಂಟ್ ಕ್ಲೈಂಟ್ಸ್ ಬರೋದಕ್ಕೆ ಹೆಲ್ಪ್ ಮಾಡಿದ್ರು. ಅಂಡ್ ಈವನ್ ನನಗೆ ಕನ್ನಡದಲ್ಲಿ ಕಂಟೆಂಟ್ ಕ್ರಿಯೇಷನ್ ಮಾಡೋದಕ್ಕೆ ಏನೋ ಒಂದು ಮುಂದೆ ಬಿಡ್ತಾ ಇದೆ. ಆಕ್ಚುಲಿ ಅದನ್ನೆಲ್ಲಾನು ನನ್ನ ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡಿಬಿಟ್ಟು ಎಷ್ಟು ಇಂಪಾರ್ಟೆಂಟ್ ನಾವು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಕಂಟೆಂಟ್ ನ ಕ್ರಿಯೇಟ್ ಮಾಡೋದು ಅದನ್ನೆಲ್ಲ ಹೇಳ್ಬಿಟ್ಟು ನನ್ನ ಬ್ಯಾರಿಯರ್ಸ್ನೆಲ್ಲ ಲಿಮಿಟಿಂಗ್ ಬಿಲೀಫ್ಸ್ನೆಲ್ಲಾನು ಅವರು ಬ್ರೇಕ್ ಮಾಡಿ ನಾನು ಕನ್ನಡದಲ್ಲಿ ಕಂಟೆಂಟ್ ಕ್ರಿಯೇಷನ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಕಂಟೆಂಟ್ ಪ್ಲಾನಿಂಗ್ ಇಂದ ಹಿಡಿದು ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ರು. ವಿ ಆಕ್ಚುಲಿ ಸ್ಟಾರ್ಟೆಡ್ ವಿತ್ ಪ್ರೊಫೈಲ್ ಮೇಕ್ ಓವರ್ ಇಂದ ಅವ್ರು ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ಐ ಫೆಲ್ಟ್ ಲೈಕ್ ಕಂಫರ್ಟಬಲ್. ಅಂದ್ರೆ ಅವ್ರ ಹತ್ರ ಎಲ್ಲಾನು ಶೇರ್ ಮಾಡ್ಕೋಬಹುದಿತ್ತು. ಓಪನ್ಲಿ ಅವ್ರು ಕೇಳಿದ್ರು. ನನ್ನ ಲಿಮಿಟಿಂಗ್ ಬಿಲೀಫ್ಸ್ ನು ಕೂಡ ಅವ್ರು ಐಡೆಂಟಿಫೈ ಮಾಡಿದ್ರು. ನಾನು ಅದನ್ನೆಲ್ಲ ಓವರ್ಕಮ್ ಮಾಡೋದಕ್ಕೂ ಕೂಡ ಅವರು ನಂಗೆ ಮೈಂಡ್ ಸೆಟ್ ಅಲ್ಲಿ ಕೂಡ ತುಂಬಾನೇ ಹೆಲ್ಪ್ ಮಾಡಿದ್ರು. ಅಂಡ್ ಕಂಟೆಂಟ್ ಕ್ರಿಯೇಷನ್ ನಾನು ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದ್ರಿಂದ ಅದೆಲ್ಲ ನನ್ನ ಆಡಿಯನ್ಸಿಗೆ ಕನೆಕ್ಟ್ ಆಗ್ತಾ ಹೋಯ್ತು. ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ತುಂಬಾ ಚೆನ್ನಾಗಿ ಅದು ರೆಸ್ಪಾನ್ಸ್ ಸಿಕ್ತು ನಂಗೆ. ಅಂಡ್ ಫ್ರಮ್ 400 ಫಾಲೋವರ್ಸ್ ನನ್ಗೆ ಇವಾಗ ಆಲ್ಮೋಸ್ಟ್ 9,000+ ಆಡಿಯನ್ಸ್ ಇದ್ದಾರೆ. ಎಲ್ಲಾನು ಬರೀ ಆರ್ಗ್ಯಾನಿಕ್ ಲೀಡ್ ಜನರೇಷನ್ ಮಾತ್ರ ಮಾಡಿದ್ರು. ಸೊ ಆ ಲೀಡ್ ಜನರೇಷನ್ ಮಾತ್ರ ಅಲ್ಲ, ಅವರು ಬಂದು ನೆಕ್ಸ್ಟ್ ಲೆವೆಲ್ಸ್ ಗೆ ಕನ್ವರ್ಟ್ ಕೂಡ ಆಗ್ತಾ ಇದ್ದಾರೆ. ಮತ್ತೆ ಸೀಮಾ ನಂಗೆ ವೆಬಿನಾರ್ ಸ್ಟ್ರಕ್ಚರ್ ಅಲ್ಲಿ ಕೂಡ ಹೆಲ್ಪ್ ಮಾಡಿದ್ರು. ಅಂಡ್ ಕನ್ವರ್ಷನ್ ಆಗಿರ್ಬೋದು, ಪ್ರೈಸಿಂಗ್ ಆಗಿರ್ಬೋದು, ಲೈಕ್ ಒಂದು ಹ್ಯೂಮನ್ ಸೈಕಾಲಜಿ ಅಂತ ಇರುತ್ತೆ, ಅದನ್ನೆಲ್ಲ ಸ್ಟಡಿ ಮಾಡ್ಬಿಟ್ಟು ಹೇಗೆ ನಮ್ಮ ಮೈಂಡ್ ಆಗ್ಲಿ ಅಥವಾ ಕೋಚಸ್ ಮೈಂಡ್ ಆಗ್ಲಿ, ನಮ್ಮ ಲಿಮಿಟಿಂಗ್ ಬಿಲೀಫ್ಸ್ ಆಗ್ಲಿ ಅದನ್ನೆಲ್ಲ ಓವರ್ಕಮ್ ಮಾಡಿ ಕ್ಲೈಂಟ್ಸ್ಗೋಸ್ಕರ ನಾವು ಹೇಗೆ ಡಿಸೈನ್ ಮಾಡೋದು ಒಂದು ಪ್ರೋಗ್ರಾಮ್ ನ ಒಂದು ಸ್ಟ್ರಕ್ಚರ್ ವೈಸ್. ಅಂಡ್ ಈವನ್ ಆಫ್ಟರ್ ದಾಟ್ ನಾವು ಪ್ರೋಗ್ರಾಮ್ ಅಲ್ಲಿ ಏನೇನ್ ಮಾಡಬೇಕು, ಪ್ರೈಸಿಂಗ್ ಆಗಿರ್ಬೋದು, ತುಂಬಾನೇ ಒಳ್ಳೆ ಕನ್ವರ್ಷನ್ ರೇಟ್ ಕೂಡ ನಂದು ಚೆನ್ನಾಗಾಯ್ತು. ಇನಿಷಿಯಲಿ ನನ್ನ ಕನ್ವರ್ಷನ್ಸ್ ಕೂಡ ಜಾಸ್ತಿ ಇರ್ಲಿಲ್ಲ. ಅಂದ್ರೆ ಒಂದು ಕನ್ಸಿಸ್ಟೆಂಟ್ ಲೀಡ್ಸ್ ಇರ್ಲಿಲ್ಲ ನಂಗೆ, ಅಂದ್ರೆ ಒಂದು 2.5 years ತನಕನು. ಬಟ್ ನಾನು ಯಾವಾಗ ಸೀಮಾ ಅವ್ರನ್ನ ಮೀಟ್ ಮಾಡಿದ್ನೋ ಅದಾದ್ಮೇಲೆ ನನಗೆ ಕನ್ಸಿಸ್ಟೆಂಟ್ ಕ್ಲೈಂಟ್ಸ್ ಕೂಡ ಸಿಗ್ತಾ ಇದ್ದಾರೆ. ಅಂಡ್ ಕನ್ವರ್ಷನ್ಸ್ ಕೂಡ ಚೆನ್ನಾಗಾಗ್ತಾ ಇದೆ. ಪ್ರೈಸಿಂಗ್ ಅಲ್ಲಿ ಕೂಡ ಅವ್ರು ನಂಗೆ ಪ್ರತಿ ಸರಿ ಅಪ್ಡೇಟ್ ಮಾಡೋದಕ್ಕಾಗ್ಲಿ ಎಲ್ಲದಕ್ಕೂ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಹೀಗೆ ನಮ್ಮ ಜರ್ನಿ ತುಂಬಾನೇ ಚೆನ್ನಾಗಿ ನಡೀತಾ ಇದೆ. ಅಂಡ್ ನಂಗೆ ಏನೇ ಬ್ಯಾರಿಯರ್ ಬಂದ್ರು ಐ ಕ್ಯಾನ್ ಗೋ ಅಂಡ್ ಅಂದ್ರೆ ಅವ್ರ ಹತ್ರ ಸಾಲ್ವ್ ಮಾಡ್ಕೋಬಹುದು. ಮಾರ್ಕೆಟಿಂಗ್ ಅಲ್ಲಿ, ಬ್ರ್ಯಾಂಡಿಂಗ್ ಅಲ್ಲಿ ನಾನು ತುಂಬಾನೇ ಹಿಂದಿದ್ದೆ. ಆಕ್ಚುಲಿ ನಾನು ಕಲ್ತಿದ್ದೆ, ಬಟ್ ಐ ವಾಸ್ ನಾಟ್ ಏಬಲ್ ಟು ಡೂ ಇಟ್ ಆನ್ ಮೈ ಓನ್ ಅಲ್ವಾ. ಸೊ ಒಬ್ರು ಪರ್ಸನ್ ಇದ್ರೆ ಹೆಲ್ಪ್ ಆಗುತ್ತೆ ಅನ್ನೋದು, ಅದರಲ್ಲೂ ಸೀಮಾ ಸಿಕ್ಕಿದ್ದು ನಂಗೆ ಒಂಥರ ಯೂನಿವರ್ಸೇ ಕೊಟ್ಟಿದ್ದ ಗಿಫ್ಟ್ ತರಾನೇ ಅನ್ಬೋದು. ಯಾಕಂದ್ರೆ ಐ ವಾಸ್ ಲುಕಿಂಗ್ ಫಾರ್ ಒನ್ ಪರ್ಸನ್ ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೀ. ಮತ್ತೆ ನಂಗೊಂದು ಆಸೆ, ಅದು ನನ್ನ ಬ್ರ್ಯಾಂಡ್ ಅನ್ನೋದು ಹೇಗಿರ್ಬೇಕು ಅನ್ನೋದು ನನ್ನ ಕನಸಾಗಿತ್ತು. ಅಂಡ್ ನನ್ನ ಎಲ್ಲಾ ಬಿಗರ್ ಡ್ರೀಮ್ಸ್ ಇಂದ ಹಿಡಿದು ಸ್ಮಾಲರ್ ಡ್ರೀಮ್ಸ್ ಇಂದ ಹಿಡಿದು ಎಲ್ಲ ಪ್ರತಿಯೊಂದು ಸ್ಟೆಪ್ ಅಲ್ಲೂ ಸೀಮಾ ಅವರು ನಂಗೆ ಹೆಲ್ಪ್ ಮಾಡಿದ್ರು. ಅಂಡ್ ಶಿ ಅಂಡರ್ಸ್ಟುಡ್ ಮೀ ಬೆಟರ್. ಮತ್ತೆ ನಂಗೆ ಕೆಲವೊಂದ್ಸರಿ ಅನ್ಸುತ್ತೆ ನನ್ನ ಪ್ರೋಗ್ರಾಮ್ ನ ಅವರ ಪ್ರೋಗ್ರಾಮ್ ತರಾನೇ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ದಟ್ ಇಸ್ ವೆರಿ ರೇರ್ ನಾನು ನೋಡಿರೋ ಹಾಗೆ. ಅಂದ್ರೆ ನಮ್ಮ ಪ್ರೋಗ್ರಾಮಿಗೆ ಬೇರೆಯವ್ರು ಬಂದು ಹೆಲ್ಪ್ ಮಾಡೋದು ಓಕೆ ಮಾಡ್ತಾರೆ, ಬಟ್ ನನ್ನ ಪ್ರೋಗ್ರಾಮ್ ನ ಅವ್ರದೇ ಪ್ರೋಗ್ರಾಮ್ ಅನ್ನೋ ತರ ಥಿಂಕ್ ಮಾಡಿ ಅದನ್ನ ಒಂದು ಮೂವ್ಮೆಂಟ್ ಆಗಿ ಕ್ರಿಯೇಟ್ ಮಾಡೋದು ಹೇಗೆ, ಸೊ ಜನರಲಿ ಅದ್ರ ಬಗ್ಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದು ಹೇಗೆ, ಎಲ್ಲದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ನಂಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸೀಮಾ ಅವರೇ ಫಾರ್ ಹ್ಯಾಂಡ್ ಹೋಲ್ಡಿಂಗ್ ಮೀ. ತುಂಬಾ ಚೆನ್ನಾಗಿ ಗೈಡ್ ಮಾಡ್ತೀರಾ, ಪೇಷನ್ಸ್ ಇಂದ ಕೇಳ್ತೀರಾ. ನಂದೇನಾದ್ರೂ ಅಕಸ್ಮಾತ್ ಪ್ರಾಬ್ಲಮ್ಸ್ ಇದ್ರೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬಹುದು ಓಪನ್ಲಿ. ಅಂಡ್ ಈವನ್ ಫೀಡ್ಬ್ಯಾಕ್ ಕೂಡ ನೀವು ಯು ಆರ್ ಓಪನ್ ಟು ರಿಸೀವ್ ದ ಫೀಡ್ಬ್ಯಾಕ್. ಏನಾದ್ರೂ ಇದು ಸರಿ ಇಲ್ಲ, ನಂಗೆ ಸ್ವಲ್ಪ ಬೇರೆ ತರ ಬೇಕು, ಏನಾದ್ರೂ ಒಂದು ಕರೆಕ್ಷನ್ಸ್ ಹೇಳಿದ್ರು ಶಿ ಇಸ್ ಓಪನ್ ಟು ರಿಸೀವ್ ದಟ್ ಫೀಡ್ಬ್ಯಾಕ್ ಅಂಡ್ ಕರೆಕ್ಟ್ ಇಟ್. ಓಕೆ, ಸೊ ನಂಗೆ ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ ಸೀಮಾ ಅವ್ರ ಜೊತೆ ವರ್ಕ್ ಮಾಡಿ. ಅಂಡ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಫಾರ್ ಮೋರ್. ಅಂದ್ರೆ ತುಂಬಾ ದೊಡ್ಡ ಡ್ರೀಮ್ಸ್ ಇದೆ, ಅದನ್ನೆಲ್ಲ ನಾನು ಫುಲ್ಫಿಲ್ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನಂಗೆ ಇವಾಗ ನಿಜವಾಗ್ಲೂ ಬಂದಿದೆ. ಸೊ ನನ್ನ ಬ್ರ್ಯಾಂಡ್ ಬಿಲ್ಡಿಂಗ್ ಆಗಿರ್ಬೋದು, ಅದ್ರದ್ದು ಲೋಗೋಸ್ ಇಂದ ಹಿಡಿದು ಎಲ್ಲಾನು ಓಕೆ, ಇನ್ಕ್ಲೂಡಿಂಗ್ ಮೈ ಬ್ರ್ಯಾಂಡ್ ಇನ್ ಎವ್ರಿಥಿಂಗ್, ಈಚ್ ಅಂಡ್ ಎವ್ರಿಥಿಂಗ್. ನನ್ನ ರೀಲ್ಸ್ ಅಲ್ಲಿ ಆಗಿರ್ಬೋದು ಎಲ್ಲದರಲ್ಲಿ ಕೂಡ ಇನ್ಕ್ಲೂಡ್ ಮಾಡೋದು ಹೇಗೆ, ಹೌ ಟು ಕ್ರಿಯೇಟ್ ಅ ಬ್ರ್ಯಾಂಡ್. ಸೊ ಇದನ್ನೆಲ್ಲ ಫ್ರಮ್ ದ ಸ್ಕ್ರಾಚ್ ಎಲ್ಲಾನು ಕೂಡ ನಂಗೆ ಡಿಸೈನ್ ಮಾಡೋಕೆ ಸೀಮಾ ಅವರು ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸೀಮಾ. ಸೊ ಐ ರೆಕಮೆಂಡ್ ಎವ್ರಿ ಎಲ್ಲರಿಗೂ ಕೂಡ ನಾನು ಸೀಮಾ ಅವರ ಸರ್ವಿಸಸ್ ನ ರೆಕಮೆಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.